ಜೇನು ಕೃಷಿ ಮಾಡೋರು ಏನು ಹೇಳ್ತಾರೆ? ಅಸಲಿ ಜೇನುತುಪ್ಪ ಹಾಗಾದ್ರೆ ಹೇಗಿರುತ್ತೆ? ಅಸಲಿ ಜೇನು ಮತ್ತು ನಕಲಿ ಜೇನಿನ ವ್ಯತ್ಯಾಸ ಏನು? ಅದನ್ನ ಜೇನು ಕೃಷಿ ಮಾಡೋರು ಹೇಳ್ತಾರೆ. ಅದನ್ನು ಕೂಡ ನಾವು ಅಂದ್ರೆ ಜೇನು ಕೃಷಿ ಮಾಡೋರನ್ನು ಕೂಡ ಮಾತಾಡಿಸ್ಕೊಂಡು ಬಂದಿದ್ದೀವಿ. ನಮ್ಮ ಪ್ರತಿನಿಧಿ ಜೇನು ಕೃಷಿ ಮಾಡೋರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಅವರು ಈ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಅಸಲಿ ಜೇನು ಹೇಗಿರುತ್ತೆ, ಅಸಲಿ ಜೇನುತುಪ್ಪ ಅದರ ವಿಶೇಷತೆ ಏನು, ಅಂದ್ರೆ ಯಾವ ರೀತಿಯಾಗಿ ಅದನ್ನು ಪತ್ತೆ ಹಚ್ಚಬಹುದು, ನಕಲಿ ಜೇನಂದ್ರೆ ಯಾವ ರೀತಿಯಾಗಿ ಇರುತ್ತೆ, ಅಸಲಿಗೂ ಹಾಗೂ ನಕಲಿಗೂ ಯಾವ ರೀತಿಯಾಗಿರುವಂತ ವ್ಯತ್ಯಾಸ ಇರುತ್ತೆ, ಎಲ್ಲವನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ವಿವರಿಸಿದ್ದಾರೆ. ನೋಡಿ, ಇದು ಪೂರ್ಣ ಒಣಗಿರುವಂಥ ಪೇಪರ್. ನಿಮಗೆ ವೈಟ್ ಪೇಪರ್, ವೈಟ್ ಶೀಟ್ ಯಾಕೆ ತೋರಿಸ್ತೀನಿ ಅಂದರೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ. ನೀರಿತ್ತು ಇದಕ್ಕೆ ಅಲ್ಲ, ನೀರಿದ್ರೆ ಮತ್ತೆ ಇಳಿತದೆ, ಬೇಡ ತಡಿ. ಇದು ಬೇರೆ ಹಾಕ, ಬೇರೆ ಬೇರೆ ಇದು ಖಾಲಿ ಪೇಪರ್. ಇದರಲ್ಲಿ ಯಾವುದೇ ಇದಿಲ್ಲ, ನೀರಿಲ್ಲ ಅಲ್ವಾ. ಒರಿಜಿನಲ್ ಜೇನುತುಪ್ಪ ನಿಮಗೆ ಬೇಕಾಗಿತ್ತು ಅಥವಾ ಹೆಂಗೆ ಕಂಡು ಹಿಡಿಬೇಕಾಗಿತ್ತು ನೀವು ಅಂತಂದರೆ ಸಣ್ಣದಾಗಿ ಮನೆಯಲ್ಲೇ ನೀವು ಪ್ರಯೋಗ ಮಾಡ್ಬೋದು. ಆಯಿತಾ? ಈಗ ನಾ ಇದನ್ನು ಕೆಳಗಡೆ ನೋಡಿ, ಇದು ಹಸಿ ಆಗಲಿಲ್ಲ. ಕೆಳಗಡೆ ಇದು ಹಸಿ ಆಗಿಲ್ಲ. ಒಂದು ವೇಳೆ ಇದರಲ್ಲಿ ನೀರಿನ ಅಂಶ ಅಥವಾ ಯಾವುದಾದ್ರೂ ಕಲಬೆರಕೆ ಆಗಿದ್ದರೆ, ಬೆಲ್ಲ ಈ ಥರದ್ದು ಸೇರಿಸ್ತಾರೆ ಅನ್ನುವಂಥದ್ದು ಇದಕ್ಕೆ ಆಗಿದ್ದರೆ ಇದು ಹಸಿಯಾಗಿ, ನಿಮಗೆ ಮತ್ತೆ ತೋರಿಸ್ತೇನೆ, ಇದು ಉಲ್ಟಾ ಮಾಡಿ ತೋರಿಸ್ತೇನೆ ನೋಡಿ. ಯಾವುದೇ ನಿಮಗೆ ಅದು ಜೇನು ಇರೋದು ತೋರಿಸ್ತದೆ ಹೊರತು ಹಸಿಯಾಗಿ ಅದು ಹೊರಗಡೆ ಜೇನು ಬರ್ತಾ ಇಲ್ಲ. ಒಂದು ವೇಳೆ ಇದು ಕಲಬೆರಕೆ ಆಗಿದ್ದರೆ ಆ ಕಲಬೆರಕೆ ಅಂಶ ಇಲ್ಲಿ ನೋಡಿ ಅದು ವಾಪಸ್ ಬೀಳ್ತಾ ಇದೆ. ಒಂದು ವೇಳೆ ಅದು ಇರಲಿಲ್ಲ ಅಂದರೆ, ಒರಿಜಿನಲ್ ಅಲ್ಲದೆ ಹೋಗಿದ್ರೆ ಬೀಳ್ತಿರಲಿಲ್ಲ. ಇದು ಒರಿಜಿನಲ್ ಮತ್ತು ಡೂಪ್ಲಿಕೇಟ್ ಜೇನನ್ನು ಮನೆಯಲ್ಲೇ ನೀವು ಯಾವ ರೀತಿ ಪ್ರಯೋಗ ಮಾಡ್ಕೋಬೇಕು ಅಂದರೆ ನೋಡಿ, ಇದು ಪೂರ್ಣ ಒಣಗಿ. ಹೀಗಾಗಿ ಹೈವೇನಲ್ಲಿ ಮಾರಾಟ ಆಗೋದು ಅಸಲಿ ಅಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಕಲಬೆರಕೆ ಜೇನನ್ನ ಗುರುತಿಸೋದು ಹೇಗೆ? ಸುವರ್ಣ ನ್ಯೂಸ್ನಲ್ಲಿ ಈ ಜೇನಿನ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ಹೈವೇನಲ್ಲಿ ಮಾರಾಟ ಆಗೋದು ಅಸಲಿ ಜೇನು ಅಲ್ಲ. ಕಲಬೆರಕೆ ಜೇನನ್ನ ಹೇಗೆ ಗುರುತಿಸೋದು? ಅದರ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ಆಹಾರಗಳಲ್ಲಿ ಕಲಬೆರಕೆ ಅನ್ನುವಂಥದ್ದು ಯಾವ ಮಟ್ಟಿಗೆ ಬೆಸೆದುಕೊಂಡಿದೆ ಅಂತ ಹೇಳಿದ್ರೆ, ಯಾವ ಮಟ್ಟಿಗೆ ಕಲಬೆರಕೆ ಅನ್ನೋದು ದಾಂಧಲೆ ಇಡ್ತಾ ಇದೆ ಅನ್ನೋದನ್ನು ನೋಡೋದಾದ್ರೆ, ಜೇನುತುಪ್ಪ ಸಹ ಇದರಿಂದ ಹೊರತಾಗಿಲ್ಲ. ಜೇನುತುಪ್ಪವನ್ನು ಸಹ ಕಲಬೆರಕೆ ಮಾಡಿ ಮಾರಾಟ ಮಾಡ್ತಕ್ಕಂಥ ದಂಧೆ ನಡೀತಾ ಇರುವಂಥದ್ದು. ಅದರಲ್ಲೂ ಸಹ ಈ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಜೇನುತುಪ್ಪವನ್ನು ಕೊಡಲಾಗುತ್ತೆ ಔಷಧಿಯ ರೂಪದಲ್ಲಿ. ಮತ್ತೊಂದು ಕಡೆ ಆಯುರ್ವೇದ ಔಷಧಿಗಳಲ್ಲಿ ಬಳಕೆ ಆಗುತ್ತೆ. ಇನ್ನೊಂದು ಕಡೆ ಇತ್ತೀಚೆಗೆ ಜೇನುತುಪ್ಪದ ಮಹತ್ವ ಹೆಚ್ಚಾದ ಬಳಿಕ ಜನರು ಜೇನುತುಪ್ಪವನ್ನು ತೆಗೆದುಕೊಳ್ಳೋದಕ್ಕೆ ಮುಗಿಬಿಡ್ತಾ ಇದ್ದಾರೆ. ಅದರಲ್ಲೂ ಸಹ ಈ ಯಾಮಾರಿಸ್ತಕ್ಕಂಥ ಗ್ಯಾಂಗ್ಗಳೀಗ ರಸ್ತೆ ಬದಿಗಳಿಗೆ ಒಂದು ನಕಲಿ ಜೇನುತುಪ್ಪವನ್ನು ಇಟ್ಕೊಂಡು, ಕಲಬೆರಕೆ ಜೇನುತುಪ್ಪವನ್ನು ಇಟ್ಕೊಂಡು, ಅಲ್ಲೊಂದು ನಾವು ಜೇನು ಬಿಡಿಸ್ಕೊಂಡು ಬಂದಿದ್ದೀವಿ, ಈಗ ತಾನೇ ಬಿಡಿಸ್ಕೊಂಡು ಬಂದಿದ್ದೀವಿ, ಫ್ರೆಶ್ ಇದೆ ಅಂತ ಹೇಳಿ ಸಾವಿರಾರು ರೂಪಾಯಿಗಳಿಗೆ ಮಾರಾಟ ಮಾಡ್ತಾರೆ. ಅದು ಸಹ ನಕಲಿ, ಸಂಪೂರ್ಣವಾಗಿ ನಕಲಿ. ತಿಂದ್ರೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಈ ರೀತಿಯಾಗಿ ಜೇನುತುಪ್ಪವನ್ನು ಸಹ ಈಗ ಹದಗೆಡಿಸಿದ್ದಾರೆ. ಇದರ ಒಂದು ರಿಯಾಲಿಟಿ ಚೆಕ್ ಅನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿತ್ತು. ಅಲ್ಲಿ ಏನಂತಂದ್ರೆ ಈ ದಂಧೆಕೋರರು ಸಿಕ್ಕಾಕೊಂಡಿದ್ರು. ಈಗ ಅವರು ಕೊಟ್ಟಂತ ಜೇನುತುಪ್ಪ ಎಷ್ಟು ಗುಣಮಟ್ಟವನ್ನ ಹೊಂದಿದೆ, ಮತ್ತೊಂದು ಕಡೆಗೆ ಅವರ ಬಳಿ ಪಡೆದಂತ ಜೇನುತುಪ್ಪ ನಕಲಿಯೋ ಅಸಲಿಯೋ ಅನ್ನುವಂಥದ್ದು, ಇನ್ನೊಂದು ಕಡೆಗೆ ಅಸಲಿ ನಕಲಿ ಇದನ್ನ ಗುರುತಿಸೋದು ಹೇಗೆ ಹಾಗಿದ್ರೆ ಅನ್ನುವಂಥದ್ದು ಒಂದು ಸಣ್ಣ ಪ್ರಯೋಗವನ್ನು ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಏನು ಈ ನಕಲಿ ಜೇನುತುಪ್ಪವನ್ನು ಮಾರಾಟ ಮಾಡ್ತಾ ಇದ್ರಲ್ಲ, ಅವ್ರ ಹತ್ರ ತೆಗೆದುಕೊಂಡಿರುವಂಥದ್ದು ಬಾರ್ಗೇನಿಂಗ್ ಮಾಡಿದಾಗ ನಿಮ್ಗೆ 500 ರೂಪಾಯಿ 600 ರೂಪಾಯಿ ಕೆಜಿನ ಕೊಟ್ಬಿಡ್ತಾರೆ. ಅವ್ರಿಗಿಂದ ಬರೋದೇ ಇಲ್ಲ, ಹೋಗೋದು ಏನೋ ಇರೋದಿಲ್ಲ. ಅದರಿಂದ ಅವ್ರಿಗೆ ನೀರು ಮಿಕ್ಸ್ ಆಗಿರುತ್ತೆ, ಮತ್ತೊಂದು ಕಡೆಗೆ ಬೆಲ್ಲದ ಪಾಕ ಮಿಕ್ಸ್ ಆಗಿರುತ್ತೆ, ಸಕ್ಕರೆನ ಮಿಕ್ಸ್ ಮಾಡಿರ್ತಾರೆ. ಈ ರೀತಿಯಾಗಿ ಏನಂತಂದ್ರೆ ಅಲ್ಲಲ್ಲಿ ರಸ್ತೆಗಳ ಮೇಲೆ ನಿಲ್ಲೋದು, ಮಾರಾಟ ಮಾಡೋದು, ಇಂಥ ಪ್ಯಾಕ್ಗಳಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅಂದರೆ ಕಡಿಮೆ ರೇಟ್ಗೆ ಕೆಲವೊಂದು ಸಾರಿ 2000 ರೂಪಾಯಿಗೂ ಮಾರ್ಬಿಡ್ತಾರೆ, ಕೆಲವೊಂದು ಸಾರಿ 500 ರೂಪಾಯಿಗೂ ಮಾರ್ತಾರೆ. ಅಂದರೆ ಈ ರೀತಿಯಾಗಿ ಅವರು ಮಾರ್ತಾರೆ. ಇನ್ನೊಂದು ಕಡೆಗೆ ಇದು ಜೇನು ಕೃಷಿಕರು ತಮ್ಮ ಜಮೀನುಗಳ ಜೇನನ್ನು ಸಾಕೊಂಡು ಬೆಳೆದಿರ್ತಕ್ಕಂಥದ್ದು. ಈ ಎರಡ ಕಂಪೇರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಇದನ್ನು ಈಗ ನೋಡಿ, ನಕಲಿ ಇದೆಯಲ್ಲ ಅದರಲ್ಲಿ ಎತ್ತೀನಿ ಇದನ್ನು. ಈಗ ನೋಡಿ, ಇದು ನಕಲಿ ಜೇನುತುಪ್ಪ. ಇದನ್ನು ಕೊಡ್ತಿದ್ದೀವಿ, ಇದನ್ನು ಹಿಡಿತೀನಿ ನೋಡಿ. ಇದರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನೋಡಿ ಒಂದ್ಸಾರಿ. ಆಮೇಲೆ ಅಸಲಿ ಹೇಗಿರುತ್ತೆ ಅನ್ನೋದನ್ನು ಆಮೇಲೆ ತೋರಿಸ್ತೀನಿ. ಏನಾದರೂ ಮಿಕ್ಸ್ ಆಗಿದ್ರೆ ಈ ರೀತಿಯಾಗಿ ಕೆಳಗೆ ಬೀಳ್ತಾ ಹೋಗುತ್ತದೆ ನೋಡಿ. ಅಲ್ಲಿ ಕೆಳಗೂ ಬಿದ್ದಿದೆ, ನೀವು ನೋಡ್ಬೋದು. ಆಮೇಲೆ ಸೌಂಡ್ ಈ ರೀತಿಯಾಗಿ ಬರುತ್ತೆ.
ಚಟಪಟ 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 ಅಂತೇಳಿ ಸೌಂಡ್ ಮಾಡುತ್ತೆ. ಈ ರೀತಿ ಕಿಡಿಗಳು ಹಾರ್ತವೆ. ಕಿಡಿ ಹಾರೋದನ್ನು ನೋಡ್ತಾ ಇದ್ದಿರಲ್ಲ, ಈ ರೀತಿ ಕಿಡಿಗಳು ಹಾರ್ತವೆ. ಇದು ನಕಲಿ, ಇದು ಅಸಲಿ ಜೇನುತುಪ್ಪ. ಜೇನು ಕೃಷಿಕರು ಕಮ್ತಾರ್ ಅಂತೇಳಿ ವಿಜಯಪುರದಲ್ಲಿ ಅವರು ತಮ್ಮ ಜಮೀನುಗಳಲ್ಲಿ ಇದನ್ನು ಸಾಕೊಂಡು, ಜೇನುಗಳನ್ನು ಸಾಕೊಂಡು ತೆಗೆದಂಥ ಅಸಲಿ ತುಪ್ಪ ಇದು. ಇದನ್ನು ಒಂದ್ಸರಿ ನಾನು ಪ್ರಯೋಗಕ್ಕೊಳಪಡಿಸ್ತೀನಿ ನೋಡಿ. ಇದನ್ನು ಹಿಡಿದಾಗ ನೋಡಿ, ಇದು ಯಾವ ರೀತಿ ಶಾಂತವಾಗಿ ಉರಿಯುತ್ತೆ ಅಂತ ಹೇಳಿ. ನಕಲಿ ಹೀಗೆ ಈ ರೀತಿ ನಕಲಿಯನ್ನು ಹಿಡಿದಾಗ, ನಕಲಿ ಜೇನುತುಪ್ಪವನ್ನು ಹಿಡಿದಾಗ ಚಟಪಟ ಚಟಪಟ ಹಾರಿದಾಗ ತುಂಬ ಸೌಂಡ್ ಆಗ್ತಾ ಇತ್ತು. ಆದರೆ ಅಸಲಿ ಇದೆಯಲ್ಲ, ಅಸಲಿ ಬೆಂಕಿ ಕೂಡ ಹೊತ್ಕೊಳ್ಳುತ್ತೆ ಸ್ವಲ್ಪ. ಅಂದರೆ ಬೆಂಕಿ ಹೊತ್ಕೊಂಡು ಈ ದೀಪಗಳು ಹೇಗೆ ಉರಿತಾವಲ್ಲ ಆ ರೀತಿಯಾಗಿ ಉರಿಯುತ್ತೆ. ಅಸಲಿ ಜೇನುತುಪ್ಪ ಈ ರೀತಿ ಉರಿಯುತ್ತೆ. ಆದರೆ ನಕಲಿ, ಈ ಜಾಗದಲ್ಲಿ ನಕಲಿ ಚಟಪಟ ಚಟಪಟ ಅಂತ ಸಿಡಿಯುತ್ತೆ. ಅಂದರೆ ಸಿಡಿಯೋದು, ಸೌಂಡ್ ಮಾಡೋದು, ಈ ರೀತಿ ಎಲ್ಲ ನಕಲಿ ಜೇನುತುಪ್ಪ ಮಾಡುತ್ತೆ. ಆ ರೀತಿ ವರ್ತಿಸುತ್ತೆ. ಅದರಲ್ಲಿ ಕಿಡಿ ಹಾರ್ತಿರ್ತವೆ. ಜೇನುತುಪ್ಪ 10% ಇದ್ದರೆ ಇನ್ನು 80% ಬೆಲ್ಲದ ಪಾಕ, ಒಂದು 60% ಬೆಲ್ಲದ ಪಾಕ ಅಂತ ಹೇಳಿದ್ರೆ ಇನ್ನೊಂದು 20% ಜೇನುತುಪ್ಪ, ಮತ್ತೊಂದಿಷ್ಟು ಬೇರೆ ಬೇರೆ ರೀತಿಯಾದ ಕೆಮಿಕಲ್ನ ಹಾಕಿಬಿಟ್ಟಿರ್ತಾರೆ. ಬಣ್ಣವನ್ನು ಕೂಡ ಬಳಸಿರ್ತಾರೆ ಅಲ್ಲಿ. ಹೀಗಾಗಿ ಎಚ್ಚರವಾಗಿರಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯ ಜೊತೆಗೆ ಒಂದಿಷ್ಟು ಜಾಣತನವನ್ನು ಇಂತಹ ಎಂತಂದರೆ ಪ್ರಾಡಕ್ಟನ್ನು ಖರೀದಿ ಮಾಡುವಾಗ ಎಚ್ಚರವಹಿಸಿ. ವಿಜಯಪುರದ ಕಿರಣ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.